ಈ ಪುರೋಹಿತಶಾಹಿ ವರ್ಗ ಏನು ಹಿಂದಿಂದ ನಮ್ಮನ್ನ ಶೋಷಣೆಯನ್ನ, ಬಸವಣ್ಣನವರಿಗೆ ಬಹಳ ವಿಚಿತ್ರ ಅನಿಸುತ್ತೆ. ದೇವರ ಧರ್ಮದ ಹೆಸರಿನಲ್ಲಿ ಈ ಶೋಷಣೆ ಸುಲಿಗೆ. ಆತನನ್ನು ಬಂದು ಬಸವಣ್ಣನವರು ಮೈದಡವಿ ಮಾತಾಡಿಸ್ತಾರೆ, ನೀನು ಯೋಚನೆ ಮಾಡಬೇಡ, ನೀನು ತಿಳಿದು ಮಾಡಿದ ತಪ್ಪಲ್ಲ. ಆ ಬೆಕ್ಕು ಸತ್ತಿರೋದು ನೀನು ತಿಳಿದು ಮಾಡಿದ ತಪ್ಪಲ್ಲ, ಅದು ತಿಳಿಯದೆ ನಡೆದಂತ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಎಲವೋ ಎಲವೋ ಪಾಪಕರ್ಮವ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ. ಸರ್ವ ಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಂಗಳಾದರೂ ಸಾಲವು. ನೀವು ಶ್ರೀಮಂತರು, ನಿಮ್ಮ ಕೈಯಲ್ಲಿ ಒಂದು ಬೆಕ್ಕು ಸತ್ತೋಯ್ತು, ಬಂಗಾರದ ಬೆಕ್ಕನ್ನು ಮಾಡಿ ದಾನ ಕೊಡ್ತೀರಾ ಅಂತ ತಿಳ್ಕೊಳ್ರಿ. ಒಂದು ವೇಳೆ ನಿಮ್ಮ ಕೈಯಲ್ಲಿ ಆನೆನೇ ಸತ್ರೆ, ಸರ್ವ ಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಂಗಳಾದರೂ ಸಾಲವು. ಓರ್ವಂಗೆ ಶರಣೆನ್ನು ಕೂಡಲ ಸಂಗಮ ದೇವೆಂದು. ನೀನು ಭಗವಂತನಿಗೆ ಶರಣಾಗು, ಇವ್ರು ಯಾರನ್ನು ಕೇಳಲಿಕ್ಕೆ ಹೋಗಬೇಡ. ಇಂಥ ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ, ಮೋಸ, ವಂಚನೆಗಳನ್ನು ಕಂಡು ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಒಂದು ಮಾತನ್ನು ನೀವು ತಿಳ್ಕೊಳ್ರಿ. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ದೇವರ ಧರ್ಮ ಅಂತಕ್ಕಂಥದ್ದು ಎಲ್ಲರ ಸೊತ್ತು ಆಗಿರಲಿಲ್ಲ, ಅದು ಕೆಲವರ ಸೊತ್ತಾಗಿತ್ತು. ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋ ಹಕ್ಕಿರಲಿಲ್ಲ, ಎಲ್ಲರಿಗೂ ದೇವರನ್ನ ಪೂಜೆ ಮಾಡೋ ಹಕ್ಕಿರಲಿಲ್ಲ. ದುಡಿಯೋರು ದುಡಿತನೇ ಇರಬೇಕು, ದುಡಿಯೋರು ದುಡಿತನೇ ಇರಬೇಕು, ಕಷ್ಟಪಡೋರು ಕಷ್ಟಪಡ್ತಾನೆ ಇರಬೇಕು, ಮೋಜು ಮಜಾ ಮಾಡೋರು ಅದನ್ನೇ ಮಾಡ್ತಿರ್ಬೇಕು. ಈ ರೀತಿ ಒಂದು ರೀತಿ ತಾರತಮ್ಯಗಳಿತ್ತು. ಕೆಲವರಿಗೆಲ್ಲ ಒಂದಿಷ್ಟು ಕೆಳವರ್ಗದ ಜನ ಅಂತ ಕರೆಸ್ಕೊಂಡವ್ರಿಗೆ ಬಸವಣ್ಣನನ್ನು ಕೇಳ್ತಿದ್ರು, ನಮಗೂ ಗುಡಿಗೆ ಹೋಗ್ಬೇಕು ಅಂತ ಆಸೆ, ಆದರೆ ನಮ್ಮನ್ನು ಗುಡಿ ಒಳಗೆ ಬಿಟ್ಕೊಳ್ತಾರ. ಹತ್ರ ಹೋದ್ರೆ ನಮ್ಮನ್ನು ನಾಯಿಗೆ ಓಡಿಸ್ದಂಗೆ ಅಚ್ಚ ಅಚ್ಚ ಅಂತ ಓಡಿಸ್ತಾರೆ. ನಮಗೆ ಎಲ್ಲಿ ಗುಡಿ, ಎಲ್ಲಿ ದೇವರು? ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಿಮ್ಮ ದೇಹವನ್ನೇ ದೇವಾಲಯ ಮಾಡ್ಕೊಳ್ರಿ. ನೀವು ಭಗವಂತನನ್ನ ಹುಡುಕೊಂಡು ಗುಡಿ ಗುಂಡಾರಗಳಿಗೆ ಹೋಗ್ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಮ ಇಷ್ಟ ಬಂದವತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಇಷ್ಟಲಿಂಗವನ್ನು ಕಟ್ಕೊಂಡು ಪೂಜೆ ಮಾಡ್ರಿ ಅಂತ ಎಲ್ಲರಿಗೂ ಲಿಂಗವನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ, ಭಗವಂತ ಮತ್ತೆ ಭಕ್ತರ ಮಧ್ಯೆ ಈಗ ನೀವು ಬಹಳ ಭಕ್ತಿಯಿಂದ ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ರಿ. ದೇವಸ್ಥಾನದಲ್ಲಿ ಪುರೋಹಿತ ಪೂಜೆ ಮಾಡ್ತಾನೆ. ದೇವರು ನಿಮಗೆ ಒಲಿಬೇಕೋ ಅಥವಾ ಅವನಿಗೆ ಒಲಿಬೇಕೋ? ಯಾರಿಗೆ ಒಲಿಬೇಕ್ರಿ? ಪೂಜೆ ಮಾಡೋರಿಗೆ ಒಲಿಬೇಕು ಅಂದ್ರೆ ನೀವ್ಯಾಕೆ ಹೋಗ್ಬೇಕಾಗಾರೆ ದೇವಸ್ಥಾನ? ಇನ್ನು ನಮಗೆ ಒಲಿಬೇಕು ಅಂದ್ರೆ ನೀವೇನು ಪೂಜೆ ಮಾಡಿ ದಣಿದಿರಿ ನಿಮಗೆ ಒಲಿಯಕ್ಕೆ? ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆ ಮಾಡಬೇಕು. ನೀವು ಹೊರಗಡೆ ಎಲ್ಲೇ ಹೋದ್ರು ಬೇರೆಯವರೊಬ್ರು ಇರ್ತಾರೆ, ಆದರೆ ನೀವು ಕಟ್ಕೊಂಡಿರ್ತಕ್ಕಂಥ ಲಿಂಗಕ್ಕೆ ಬೇರೆಯವರು ಯಾರಾದರೂ ಇದ್ದಾರೇನ್ರಿ? ಹೊಸದಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮನೆಗೆ ಬಂದಿರ್ತಾರೆ. ಗಂಡನಿಗೆ ಏನು ಆಸೆ ಇರುತ್ತೆ ಅಂದರೆ, ನನ್ನ ಹೆಂಡ್ತಿನೇ ನನ್ನ ಕಾಲಿಗೆ ನೀರು ಕೊಡಬೇಕು, ನನ್ನ ಹೆಂಡ್ತಿನೇ ತಾಟಿಡಬೇಕು, ನನ್ನ ಹೆಂಡ್ತಿನೇ ನನಗೆ ಊಟಕ್ಕೆ ನೀಡಬೇಕು, ನನ್ನ ಹೆಂಡ್ತಿನೇ ನನಗೆ. ಅತ್ತೆ ಆದವಳು ಹೊಸದಾಗಿ ಬಂದರು, ಪಾಪ ಏನಾರು ಮಾಡ್ಕೊಂಡ್ಲಿ ಅಂತ ಸುಮ್ಮ ಬಿಡ್ಬೇಕು. ಅದನ್ನ ಬಿಟ್ಟು ಎಲ್ಲದ್ರಾಗೂ ಮಧ್ಯೆ 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 ಮೂಗು ತೂರಿಸ್ಕೊಂಡು ಹೋಗ್ತಿದ್ರೆ. ಭಗವಂತ ಅನ್ನುವಂಥ ಪತಿ, ಶರಣ ಅನ್ನುವಂಥ ಸತಿ, ಇವರಿಬ್ಬರ ಮಧ್ಯೆ ಅತ್ತೆ, ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆ ಬೇಡ. ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು. ನೀವು ಹೊರಗಡೆ ಎಲ್ಲೇ ಹೋದ್ರೂ ಮಧ್ಯವರ್ತಿಗಳಿರ್ತಾರೆ, ಆದರೆ ನೀವು ಕಟ್ಕೊಂಡಿರ್ತಕ್ಕಂಥ ಲಿಂಗಕ್ಕೆ ಯಾರಾದರೂ ಇದ್ದಾರೇನ್ರಿ ಮೂರನೇದವರು? ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ? ನಾವು ಕಟ್ಕೊಂಡಿರ್ತಕ್ಕಂಥ ಲಿಂಗಕ್ಕೆ ನಾವೇ ಪೂಜೆ ಪ್ರಾರ್ಥನೆ ಮಾಡಬೇಕು ವಿನಃ ಮತ್ತೊಬ್ಬರಿಂದ ಅಲ್ಲ. ನೀವು ಹೊರಗಡೆ ಎಲ್ಲೇ ಹೋದ್ರೂ ಮೂರನೇದವರು ಇರ್ತಾರೆ. ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನ ಮಾಡುವಂತ, ನಮ್ಮ ಕೈಯಿಂದ ನಾವೇ ಪೂಜೆ ಪ್ರಾರ್ಥನೆಯನ್ನ ಮಾಡುವಂತ ಹಕ್ಕು ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದು ಬಸವಣ್ಣನು. ಅಂಥ ಒಂದು ಶ್ರೇಷ್ಠ ಧರ್ಮ ಬಸವಣ್ಣ ಕೊಟ್ಟಂತ ಧರ್ಮ. ಆದರೆ ಆ ಲಿಂಗಗಳೆಲ್ಲ ಏನಾಗಿದ್ದಾವೆ ಅಂದರೆ, ಗೂಟದ ಲಿಂಗ ಆಗಿದ್ದಾವೆ, ಜಗಲಿ ಲಿಂಗ ಆಗಿದ್ದಾವೆ, ಬೀರು ಲಿಂಗ, ಭರಣಿ ಲಿಂಗ ಅದಾವ ನಿಮ್ಮ ಕಡೆ. ಜಗಲಿ ಲಿಂಗ ಅಂದ್ರೆ ಎಲ್ಲಿರ್ತಾವ ಲಿಂಗ? ಜಗಲಿ ಮೇಲೆ.
ಗುಟ್ಟದ ಮೇಲೆ. ಆದರೆ ಅದರ ಅರಿವು ಭಗವಂತನನ್ನ ನಮ್ಮ ಜೊತೆಗೆ ನಮ್ಮ ಎದೆ ಮೇಲೆ ಕಟ್ಕೊಂಡು ಓಡಾಡುವಂಥ ಧರ್ಮ ಇದು. ಇಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಯಾಕೆಂದ್ರೆ ನಾನು ಸುಮ್ಮನೆ ಒಂದು ಘಟನೆ ಕೇಳಿದ್ದೆ. ನಾನು ಈಗ ಒಂದು 4-5 ಎಲೆಕ್ಷನ್ ಹಿಂದೆ MP ಎಲೆಕ್ಷನ್ನು ಪಂಜಾಬಲ್ಲಿ ಒಬ್ಬ ಅಕಾಲಿ ದಳದಿಂದ ಸಿಖ್ ಧರ್ಮದ ಒಬ್ಬ ಅನುಯಾಯಿ ಎಲೆಕ್ಷನ್ ನಿಂತಿದ್ದ. ಅವನು ಗೆದ್ದು ಪಾರ್ಲಿಮೆಂಟಿಗೆ ಹೋಗುವಂತ ಸಂದರ್ಭ. ಪಾರ್ಲಿಮೆಂಟಿಗೆ ಹೋಗುವಂತ ಸಂದರ್ಭದಲ್ಲಿ ಅವರು 5 ಧರ್ಮ ಲಾಂಛನಗಳು ಅಂತ ಧರಿಸ್ಕೊಳ್ತಾರೆ. ಕೈ ಕಡ್ಗ ಹಾಕೋದು, ಒಂದು ಗಡ್ಡ ಬಿಡೋದು, ಒಂದು ಪೇಟ ಕಟ್ಟೋದು, ಒಂದು ಕತ್ತಿ ಇಟ್ಕೊಳ್ಳೋದು, ಈ 5 ಧರ್ಮ ಲಾಂಛನಗಳು. ಈ 5 ಧರ್ಮ ಲಾಂಛನಗಳನ್ನು ಧರಿಸ್ಕೊಂಡು ಅವ ಪಾರ್ಲಿಮೆಂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಕಾವಲ್ಗಾರ ತಡಿತಾನೆ, ನೀವು ಈ ಕತ್ತಿಗಿತ್ತಿ ಇಟ್ಕೊಂಡು ಲೋಕಸಭೆ ಒಳಗಡೆ ಪ್ರವೇಶ ಇಲ್ಲ, ಇದನ್ನು ಎತ್ತಿಟ್ಟು ಬಂದರೆ ಮಾತ್ರ ಒಳಗಡೆ ನಿಮಗೆ ಅವಕಾಶ ಇದೆ. ಅವನು ಹೇಳ್ದ, ನನಗೆ ನನ್ನ ಧರ್ಮಲಾಂಛನ ಮುಖ್ಯ ವಿನಃ ನಿನ್ನ ಲೋಕಸಭೆ ಒಳಗಡೆ ಪ್ರವೇಶ ನನಗೆ ಮುಖ್ಯ ಅಲ್ಲ. ನಾನು ಒಳಗಡೆ ಹೆಜ್ಜೆ ಇಡದೇ ಇದ್ರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಧರ್ಮಲಾಂಛನವನ್ನು ತೆಗೆಯೋದಿಲ್ಲ ಅಂತ 5 ವರ್ಷದಲ್ಲಿ ಅವನು ಒಂದು ದಿನನೂ ಒಳಗಡೆ ಹೆಜ್ಜೆ ಇಡಲಿಲ್ಲ. ನೀವು ಯಾರು ವಿಚಾರ ಮಾಡ್ರಿ ನೋಡೋಣ. ನಿನ್ನೊಂದು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷನ್ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಾ ಅಂದ್ರೆ MP MLA ಅಲ್ಲ, ಏನ್ ಮಾಡ್ತೀವ್ರಿ? ಯಾರಿಗ್ ಬೇಕು? ನಿನ್ನೊಂದು ಅಕ್ಕನ ಬಳಗದ ಅಧ್ಯಕ್ಷ ಮಾಡ್ತಾನೆ ನಿಂಗೆ ಬಿಚ್ಚಿಟ್ರೆ ಅಂದ್ರೆ. ಬಸವಣ್ಣ ಕೊಟ್ಟಂತ ಧರ್ಮ ಅದು ಎಂಥ ಪ್ರಗತಿಪರವಾಗಿರ್ತಕ್ಕಂಥದ್ದು. ಅದು ಒಂದು ರೀತಿ, ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಕಂದಾಚಾರಗಳು ಇಲ್ಲ. ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಬಸವಣ್ಣನವರು ನಮಗೆ ಕೊಟ್ಟು ಹೋಗಿದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಅನೇಕ ರೀತಿಯ ತಾರತಮ್ಯಗಳು ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥವು. ನೆಲದಲ್ಲಿ ಸ್ಪರ್ಶತೆ. ಈಗ ನಿಮ್ಮ ಹುಬ್ಳಿ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಕಾಶಿ, ಕೇದಾರ, ಗೋಕರ್ಣ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಯಾರು ಮಾಡ್ಯಾರ್ರಿ? ಈ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಆ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಭಗವಂತ ಹೌದಿಲ್ಲ? ಮತ್ತೆ ಅದರಲ್ಲಿ ಕೀಳು ಮೇಲೆ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಈ ನೆಲ ನೀವೆಲ್ಲ ಇಲ್ಲಿ ಪಾಪ ಮಾಡಿದವ್ರು ಕಾಶಿ ಕೇದಾರ ಅಂತ ಹುಡ್ಕೊಂಡು ಹೋದ್ರೆ, ಹಾಗಾದ್ರೆ ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಲಿಗೆ ಹೋಗ್ಬೇಕು? ಹುಬ್ಳಿ ಬರ್ಬೇಕ? ಒಬ್ಬ ಮಂಗಮ್ಮಜ್ಜಿ ಅಂತಿದ್ಲು, ಮನೆಗೇನೋ ಹುಡುಕ್ತಿದ್ಲು. ಪಕ್ಕದ ಮನೆ ಹುಡುಗಿ ಬಂದು ಕೇಳಿದ್ಲು, ಅಜ್ಜಿ ಏನು ಹುಡುಕ್ತಾ ಇದ್ದಿ? ಯವನ ಹತ್ತಿ ಬಿಡ್ಸಕ್ ಹೋಗಿದ್ದೆ, ಸೂಜಿ ಅದು ಸೀರೆ ಹರಿದಿತ್ತು, ಸೂಜಿ ಹುಡುಕ್ತಾ ಇದ್ದೀನಿ. ಅಜ್ಜಿ ಹಿಂಗೆ ಕತ್ಲಾಗ ಹುಡುಕಿರ್ ಸಿಕ್ಕಲ್ಲ, ಬೆಳಕಾಗ ಹುಡುಕು. ಆಕಿ ಮುನ್ಸಿಪಾಲ್ಟಿ ಅವ್ರು ಬೀದಿ ಲೈಟ್ ಹಾಕಿದ್ರಲ್ಲ, ಅದ್ರ ಕೆಳಗೆ ಬಂದು ಹುಡುಕಕ್ ಶುರು ಮಾಡಿದ್ರು. ಯಾರೋ ಒಬ್ಬ ಹುಡುಗ ದಾರಿಲಿ ಹೊಂಟಿದ್ದ, ಕೇಳ್ದಪ್ಪ, ವಯಸ್ಸಾಗ್ಯದ ಮುದುಕಿ ಏನೋ ಹುಡುಕ್ತೈತೆ, ಕಣ್ ಕಾಣಲ್ದೇನೋ, ಹುಡುಕೊಟ್ರಾಯ್ತು ಅಂತ ಹತ್ರ ಬಂದ, ಅಜ್ಜಿ ಏನು ಹುಡುಕ್ತಾ ಇದ್ದಿ? ಯಪ್ಪ ಸೂಜಿ ಕಳ್ಕೊಂಡಿನಿ, ಹುಡುಕ್ತಾ ಇದ್ದೀನಿ. ಎಲ್ಲಿ ಕಳ್ಕೊಂಡಿ ಸೂಜಿ? ನಮ್ಮ ಮನೆಯಾಗ ಕಳ್ಕೊಂಡಿನಿ. ಅಲ್ಲ, ಮತ್ ನಿಮ್ ಮನೆಯಾಗ ಕಳ್ಕೊಂಡ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ದಿ? ನಮ್ಮ ಮನೆ ಪಕ್ಕದವಳು ಹೇಳಿದ್ಲು, ಕತ್ಲಾಗ ಹುಡುಕಿರ್ ಸಿಕ್ಕಲ್ಲ, ಬೆಳಕಾಗ ಹುಡುಕೊಂತ. ನಮ್ಮ ಮನೆಯಲ್ಲಿ ಕತ್ಲಿದೆ, ಇಲ್ಲಿ ಮುನ್ಸಿಪಾಲ್ಟಿಯವರು ಬೀದಿ ಲೈಟ್ ಹಾಕ್ಯಾರಂತ ಇದ್ರ ಕೆಳಗೆ ಹುಡುಕ್ತಾ ಇದ್ದೀನಿ. ಆ ಮುದುಕಿನ ಏನಂತೀರಿ ನೀವು? ಏನಂತೀರಿ? ಎಷ್ಟು ಮೂರ್ಖದಳಲ್ಲ ಆಕಿ, ಎಷ್ಟು ಹುಚ್ಚದಳೆ, ಎಷ್ಟು ತಿಳಿಗೇಡಿ ಎದಳೆ ಅಂತೀವಿ, ಹೌದಾ? ಅದನ್ನು ವಿಚಾರ ಮಾಡಿ ನೋಡಿದ್ರೆ ನಾವು ಮುದುಕಿನೇ. ಆ ಮುದುಕಿ ಬೀದಿ ಲೈಟ್ ಕೆಳಗೆ ಹುಡುಕಕ್ ಹೋದಂಗೆ ನೀವು ಪಾಪ ಎಲ್ಲಿ ಮಾಡಿರ್ತೀರಿ? ಇದ್ದ ಜಾಗದಲ್ಲಿ, ಸ್ಥಳದಲ್ಲಿ, ನೆರೆಹೊರೆಯವರಿಗೆ, ಊರಲ್ಲಿ ಮಾಡಿರ್ತಿರೋದಿಲ್ಲ. ಆ ಮುದುಕಿ ಬೀದಿ ಲೈಟ್ ಕೆಳಗೆ ಹುಡುಕಕ್ ಹೋದಂಗೆ ನಾವು ಪಾಪ ಕಳ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗ್ತೀವಿ? ಕಾಶಿ, ಕೇದಾರ, ಗೋಕರ್ಣ. ನೀವು ಮಾಡಿರೋದು ಎಲ್ಲಿ? ಸೂಜಿ ಕಳ್ಕೊಂಡಲ್ಲಿ ಹುಡುಕಿರ ಸಿಗ್ತದೆ, ಹೌದೇನ್ರಿ? ಬೀದಿ ಲೈಟ್ ಕೆಳಗೆ ಹುಡುಕಿರ ಸಿಗುತ್ತೇನೆ? ನೀವು ಪಾಪ ಕಳ್ಕೊಳ್ಳಿಕ್ಕೆ ಅಲ್ಲಿಗೆ ಹೋದ್ರೆ ಇಲ್ಲಿ ಪಶ್ಚಾತ್ತಾಪದಿಂದ ನೀವು ಮಾಡಿರೋರಿಗೆ ಒಂದಿಷ್ಟು ಕೇಳ್ಕೊಳ್ರಿ. ನೀವು ಮಾಡಿರೋ ತಪ್ಪನ್ನ ಒಂದಿಷ್ಟು ಕ್ಷಮಿಸು ಅಂತ ಕೇಳ್ರಿ. ಅದನ್ನ ಬಿಟ್ಟು ಎಲ್ಲರೂ ಹೋಗಿ
ನೆಲದಲ್ಲಿ ಸ್ಪೃಶತೆಯನ್ನು ಬಸವಣ್ಣವರು ಹೊಡೆದಾಕಿದ್ರು. ಇಲ್ಲಿ ಅಸತ್ಯ ತುಂಬಿದೆ ಅಂತ ಎಲ್ಲೋ ಸತ್ಯ ಹುಡ್ಕೊಂಡು ಹೋಗೋದಲ್ಲ, ಇಲ್ಲಿ ನರಕ ಇದೆ ಅಂತ ಸ್ವರ್ಗ ಇನ್ನೆಲ್ಲೋ ಇದೆ ಅಂತ ಹುಡ್ಕೊಂಡು ಹೋಗೋದಲ್ಲ, ಇದ್ದ ಜಾಗದಲ್ಲೇ ಸ್ವರ್ಗವನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಮರ್ತ್ಯಲೋಕಕ್ಕೆ ತಂದಾತ, ರುದ್ರಲೋಕವು ಮರ್ತ್ಯಲೋಕಕ್ಕೆ ತಂದಾತ ನಮ್ಮ ಬಸವಣ್ಣ.